ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನೇರ ನುಡಿ, ಸ್ಪಷ್ಟ ಮಾತು, ಜನಪರ ಕಾಳಜಿಯನ್ನು ಹೊಂದಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 1 ವರ್ಷವನ್ನು ಪೂರೈಸಿ 2ನೇ ವರ್ಷವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ನೀವು ಅರಣ್ಯ ಖಾತೆಯನ್ನು ನಿಭಾಯಿಸ್ತಾ ಇದ್ದೀರಿ. ಸೊ ಹೇಗೆ ಅನ್ನಿಸ್ತಾ ಇದೆ? ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ? ಇದುವರೆಗೂ ಮಾಡಿದಂತಹ ಸಾಧನೆಗಳ ಬಗ್ಗೆ ಹೇಳೋದಾದರೆ ನೋಡಿ, 16 ತಿಂಗಳಲ್ಲಿ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ. ಅರಣ್ಯದ ಬಗ್ಗೆ, ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ ಭಾಳಷ್ಟು ಅಧ್ಯಯನವನ್ನು ಮಾಡಿದ್ದೇನೆ ಮತ್ತು ಭಾಳಷ್ಟು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ. ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಇಡೀ ಜಗತ್ತಿನ ಎದುರುಗಡೆ ಯಾವುದಾದ್ರೂ ಒಂದು ದೊಡ್ಡ ಸವಾಲು ಮನುಕುಲಕ್ಕೆ ಇದೆ ಅಂತ ಹೇಳಿದರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಹವಾಮಾನ ವೈಪರೀತ್ಯದಿಂದ ಇವತ್ತು ಗುಡ್ಡ ಕುಸಿತ ಆಗ್ತಾ ಇದೆ. ಯಾವಾಗ ಮಳೆ ಬರಬೇಕು ಬರೋದಿಲ್ಲ. 1 ತಿಂಗಳಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ. ಇವತ್ತು ಇವೆಲ್ಲ ಏನು ಜನ ತಾಪಮಾನ ಹೆಚ್ಚಿಗೆ ಆಗಿ ಸಾಯ್ತಾ ಇದ್ದಾರೆ. ಜೊತೆಯಲ್ಲಿ ಮಾಲಿನ್ಯ. ನೀವು ನೋಡಿ, ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ. ಇವೆಲ್ಲ ಮಾಲಿನ್ಯದಿಂದ ಏನು ರೋಗಗಳು ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಜನರ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿನಂಥ ಮಹಾನಗರದಲ್ಲಿ ಸಂಚಾರ ದಟ್ಟಣೆಯಿಂದ ಇವತ್ತೇನು ಅನೇಕ ವಾಹನಗಳ ಏನು ಮಾಲಿನ್ಯ, ಇವತ್ತು ಕಾರ್ಬನ್ ಇಂಗಾಲ ಡೈಆಕ್ಸೈಡ್ ಬಿಡೋದ್ರಿಂದ ಏನು ಹಾನಿ ಆಗ್ತಾ ಇದೆ. ಇವತ್ತು ನೀವು ನೋಡಿ, ಒಂದು ಕೆರೆನೂ ಅಲ್ಲಿ ಶುದ್ಧ ಕುಡಿಯೋ ನೀರಿಲ್ಲ. ಕೆರೆಗಳು ಹಾಳಾಗ್ತಾ ಇದೆ. ಅಲ್ಲೆಲ್ಲ ಸಂಪೂರ್ಣವಾಗಿ ಕಲುಷಿತ ನೀರು ಹೋಗ್ತಾ ಇದೆ. ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ ಅಂತ ಹೇಳಿದರೆ, ಜನ ಕಲುಷಿತ ನೀರು ಕುಡಿದು ಸಾಯ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇವೆಲ್ಲ ತಡೆ ಹಿಡಿಬೇಕು, ಇವೆಲ್ಲ ಇವತ್ತು ನಿವಾರಣೆ ಆಗಬೇಕು ಅಂತ ಹೇಳಿದರೆ, ಮತ್ತೆ ಮುಂದಿನ ಪೀಳಿಗೆ ಇವತ್ತೇನು ನೈಸರ್ಗಿಕ ಸಂಪತ್ತಿದೆ, ಈ ಸಂಪತ್ತು ನಮ್ದು ಆಸ್ತಿ ಅಲ್ಲ. ಇದು ನಮಗೆ ಸಾಲ ಸಿಕ್ಕಂಗೆ. ಇದನ್ನು ಉತ್ತಮ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಇರುವಂಥ ಒಂದೇ ಭೂಮಿ. ಈ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಒಳ್ಳೆ ರೀತಿಯಿಂದ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅರಣ್ಯ ಸಂರಕ್ಷಣೆ ಮಾಡುವಂಥ ದೃಷ್ಟಿಯಿಂದಲೂ ಅನೇಕ ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ. ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆ. ಬಹಳಷ್ಟು ವ್ಯತ್ಯಾಸಗಳಾಗಿತ್ತು ಅರಣ್ಯ ಇಲಾಖೆ ಅಂದ ಸಂದರ್ಭದಲ್ಲಿ. ಈಗ ನನಗೊಂದು ಅವಧಿ ಸಿಕ್ಕಿದೆ, ಜನರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಸುಧಾರಣೆಗಳನ್ನು ನಾನು ತರ್ತೀನಿ, ಇದು ನನ್ನ ಗುರಿ ಅನ್ನೋದಾದರೆ ಈಶ್ವರ್ ಖಂಡ್ರೆ ಅವರ ಗುರಿ? ನನ್ನ ಗುರಿ ಇವತ್ತು 0 ಮಾಲಿನ್ಯ ಇರಬೇಕು ಅನ್ನೋಂಥದ್ದು ನಮ್ಮಲ್ಲಿ. ಮತ್ತು ಏನು ಮಾನದಂಡ ಇದೆ, ಭೂಭಾಗದ 33% ಅರಣ್ಯ ಇರಬೇಕು ಅಂತಿದೆ. ನಮ್ಮ ರಾಜ್ಯದಲ್ಲಿ 22% ಇದೆ. 22 ಇದ್ದಿದ್ದು 33%ಗೆ ನಾವು ಏರಿಸಬೇಕು ಅಂತ ಹೇಳಿದರೆ, ಪ್ರತಿ ವರ್ಷ ಕನಿಷ್ಠ 10 ವರ್ಷ 15 ವರ್ಷಗಳವರೆಗೆ 10 ಕೋಟಿ ಸಸಿ ನಾವು ನೆಡಬೇಕಾಗತ್ತೆ. ಸಸಿ ನೆಟ್ಟು ಅದಕ್ಕೆ ನೀರೆರೆದು ಅದರ ಪಾಲನೆ ಪೋಷಣೆ ಮಾಡುವಂಥ ಜವಾಬ್ದಾರಿ ಇದೆ. ಹಸಿರು ಹೊದಿಕೆ ಜಾಸ್ತಿ ಆಗ್ತದೆ. ಅದರಿಂದ ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಆಗ್ತದೆ. ಇವತ್ತು ನೋಡಿ, ಕರೋನಾ ಸಮಯದಲ್ಲಿ ಆಕ್ಸಿಜನ್ ಕೊರತೆಯಿಂದ ಅನೇಕ ಜನ ಮೃತಪಟ್ಟಿದ್ದಾರೆ. ಆಕ್ಸಿಜನ್ ಎಲ್ಲಿ ಸಿಗ್ತದೆ? ಆಕ್ಸಿಜನ್ ಕೊಡುವಂಥದ್ದು ಮರಗಳು, ಗಿಡಗಳು. ಸೊ ಇವೆಲ್ಲ ದೃಷ್ಟಿಯಿಂದ ನನ್ನ ಗುರಿ ಏನಿದೆ ಅಂತ ಹೇಳಿದರೆ, ಈ ಒಂದು ನನಗೆ ಸಿಕ್ಕಂಥ ಏನು ಸದಾವಕಾಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನಾನು ಅಧಿಕಾರ ವಹಿಸ್ಕೊಂಡ ನಂತರ ಕನಿಷ್ಠ 5 ಕೋಟಿ ಸಸಿ ನೆಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಗುರಿ ಕೊಟ್ಟೆ. 5,40,00,000 ಸಸಿ ನೆಟ್ಟಿದ್ದಾರೆ. ಆ ಸಸಿಗಳು ಜಿಯೋ ಟ್ಯಾಗ್ ಮಾಡಬೇಕು, 3ನೇ ಪಾರ್ಟಿಯಿಂದ ತಪಾಸಣೆ ಮಾಡಬೇಕು, ತಪಾಸಣೆ ಮಾಡಿ ವರದಿ ಕೊಡಬೇಕು. ಯಾಕೆಂದರೆ ಜನರಲ್ಲಿ ತಪ್ಪು ಕಲ್ಪನೆ ಇರಬಾರ್ದು. ಸಸಿ 5 ಕೋಟಿ ನೆಟ್ಟಿದ್ದಾರೆ, ಎಲ್ಲಿ ನೆಟ್ಟಿದ್ದಾರೆ, ಎಲ್ಲಿದೆ, ಸುಮಾರು ವರ್ಷದಿಂದ. ಆ ದೃಷ್ಟಿಯಿಂದಲೂ ಇವತ್ತು ನಾನು ಕ್ರಮ ಕೈಗೊಳ್ಳಕ್ಕೆ ಹೇಳಿದ್ದೇನೆ. ವನ ಮಹೋತ್ಸವ ಮಾಡ್ತೀವಿ ಸರ್, ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ. ನಿಮ್ಮ ಹಾಗೇನೆ ಹಲವರು ಅದರ ಬಗ್ಗೆ ಒಂದೊಳ್ಳೆ ಉದ್ದೇಶಗಳನ್ನು ಇಟ್ಕೊಂಡಿರ್ತಾರೆ. ಆ ದಿವಸ 4 ಸಸಿ ಬಿಟ್ಬಿಟ್ಟು ಅದು ಎಲ್ಲಿ ಪಾಲನೆ ಆಗ್ತಿದೆ, ಪೋಷಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅರಿವೇ ಇರೋದಿಲ್ಲ.
ಸಸಿ ನೆಟ್ಟರು, ಕೋಟ್ಯಾಂತರ ಸಸಿ ನೆಟ್ಟರು ಅನ್ನುವಂಥ ವರದಿ ಬರುತ್ತೆ ಹೊರತು ಆ ಗಿಡಗಳು ಸುಭಿಕ್ಷವಾಗಿ ಬೆಳೀತಾ ಇದ್ದಾವೆ, ಅವು ಮುಂದಕ್ಕೆ ನಮಗೆ ಬೆಳಕನ್ನು ಕೊಡ್ತವೆ, ಬದುಕನ್ನು ಕೊಡ್ತವೆ ಅನ್ನೋದ್ರ ಬಗ್ಗೆ ಯಾವ ರಿಪೋರ್ಟ್ಸು ಇಲ್ಲ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ದಿನಕ್ಕಷ್ಟೇ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆಯವರಿಗೆ ಹೇಳಿದ್ದೇನೆ. ಇವತ್ತು ನಮ್ಮ ಇಲಾಖೆಯವರು ಇಂಟಲ್ ರಿಪೋರ್ಟ್ ಅಂದರೆ ಇಲಾಖೆ ವತಿಯಿಂದ ತಪಾಸಣೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಯಾವ ಸರ್ವೆ ನಂಬರ್ದಲ್ಲಿ, ಯಾವ ಪ್ರದೇಶದಲ್ಲಿ, ಎಲ್ಲೆಲ್ಲಿ ಇವತ್ತು ಸಸಿ ನೆಟ್ಟಿದ್ದಾರೆ ಅಂತೇಳಿ ಹೇಳಿ ಸಾರ್ವಜನಿಕವಾಗಿ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಾನು ಮಾಡಿ ಅಂತ ಹೇಳಿದ್ದೆ, ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡಿದ್ದಾರೆ. ಅದಕ್ಕೆ ಹೊರತುಪಡಿಸಿ KAಗೆ ಒಂದು ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. ಅವ್ರ ಕಡೆಯಿಂದ 3ನೇ ಪಾರ್ಟಿ ಕಡೆಯಿಂದನೂ ತಪಾಸಣೆ ಮಾಡಿ ಈ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ. ಈ ವರ್ಷ ಸಸಿ ನೆಡ್ತಾರೆ, ಕಳೆದ ವರ್ಷಷ್ಟು ನೆಟ್ಟಿದ್ದಾರೆ. ಮುಂದಿನ ವರ್ಷ ನಾವು ಇನ್ನೂ ಜಾಸ್ತಿ ಸಸಿ ನೆಡಬೇಕು ಅಂತ, ಅದಕ್ಕೆ ಬೇಕಾಗುವಷ್ಟು ಅನುದಾನ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ. ಅದ್ರ ಬಗ್ಗೆನೂ ನಾವು ಇವತ್ತು ಜನರೆಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಜನರಿಗೆ ಮಾಹಿತಿ ಕೊಡುವಂಥ ಕೆಲಸನೂ ಮಾಡಿ ನಾವು ಎಷ್ಟು ನಾವು ಸಸಿ ನೆಡ್ತಾ ಇದ್ದೀವಿ ಅದನ್ನು ಅನ್ನುವಂಥದ್ದಕ್ಕೆ ಖಾತ್ರಿಪಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಸರ್, ಕರ್ನಾಟಕದ ಬೆಂಗಳೂರು ರಾಜಧಾನಿ ಅಂತ ಕರೆಸ್ಕೊಳುತ್ತೆ. ಇಲ್ಲಿ ಅಭಿವೃದ್ಧಿ ನಿತ್ಯ ನಡೀತಾನೆ ಇರುತ್ತೆ. ಎಲ್ಲಿ ಹೋದರೂ ಕಾಮಗಾರಿ, ಮೆಟ್ರೋ ಬರುತ್ತೆ, ಸುರಂಗ ಮಾರ್ಗ ಅಂತೀರಿ. ಈಗ ವಿಶೇಷವಾಗಿ ಅದ್ರ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಮರಗಳನ್ನು ಕಡಿಬೇಕಾಗತ್ತೆ, ಅನಿವಾರ್ಯ ಅಭಿವೃದ್ಧಿ ಅಂದಾಗ, ರೈಟ್? ಅದನ್ನು ರಿಪ್ಲೇಸ್ ಮಾಡೋಕ್ಕೆ ನೀವು ಕೋಲಾರದಲ್ಲೋ ದೊಡ್ಡಬಳ್ಳಾಪುರದಲ್ಲೋ ಮರಗಿಡಗಳನ್ನು ನೆಟ್ಬಿಟ್ರೆ ಇಲ್ಲಿ ಇಕೊಲಾಜಿಕಲಿ ಬ್ಯಾಲೆನ್ಸ್ ಆಗೋದಿಲ್ಲ. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ? ಅದಕ್ಕೆ ಯೋಜನೆಗಳನ್ನು ಏನು ಹಾಕ್ಕೊಂಡಿದ್ದೀರಿ? ಬ್ಯಾಂಗ್ಳೂರು ಇದು ಇವತ್ತು ಜಗತ್ತಿನ ಒಂದು ಅವರ ಆಕರ್ಷಣೀಯ ಒಂದು ನಮ್ಮ ಸಿಟಿ ಅಂತ ಹೇಳ್ಬೋದು. ಇಡೀ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇವತ್ತು. ಆ ದೃಷ್ಟಿಯಿಂದ ಬಹಳಷ್ಟು ವೇಗದ ಗತಿಯಲ್ಲಿ ಇಡೀ ಜಗತ್ತಿನಲ್ಲೇ ನಮ್ಮ ದೇಶದಲ್ಲಿ ಅತ್ಯಂತ ಭಾಳ ಸ್ಪೀಡಾಗಿ ಬೆಳೀತಾ ಇರ್ತಕ್ಕಂಥ ಒಂದು ಮಹಾನಗರ. ಹೀಗಾಗಿ ಬೆಂಗಳೂರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ದಿನೇ ದಿನೇ ಅರಣ್ಯ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು. ಮೂಲಭೂತ ಸೌಕರ್ಯ ಬೇಕಾಗ್ತದೆ. ಹೊಸದಾಗಿ ನಾವೆಲ್ಲ ಸಬರ್ಬನ್ ರೈಲ್ ಮಾಡ್ತೀವಿ, ಅಥವಾ ನಾವು ಈಗ ದೊಡ್ಡ ದೊಡ್ಡ ರಸ್ತೆ ವಿಸ್ತರಣೆ ಮಾಡ್ತೀವಿ, ಬೇರೆ ಬೇರೆ ಮೂಲಸೌಕರ್ಯ ಯೋಜನೆಗಳು ತರ್ತೀವಿ. ಇವೆಲ್ಲದರಿಂದ ಇವತ್ತು ಅನೇಕ ಸಲ ಮರಗಳು ಕಡಿತಲೆ ಮಾಡುವಂಥ ಒಂದು ಅನಿವಾರ್ಯತೆ ಬರ್ತದೆ. ಇಲ್ಲಿ ಹಸಿರು ಹೊದಿಕೆ ಜಾಸ್ತಿ ಆಗಬೇಕು ಅನ್ನೋಂಥದ್ದು ನಾನೊಂದು ವರದಿಯನ್ನು ತರಿಸಿದ್ದೆ. ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಸುಮಾರು 5 ಸ್ಕ್ವೇರ್ ಕಿಲೋಮೀಟರ್ ಬೆಂಗಳೂರಿನ ಹಸಿರು ಹೊದಿಕೆ ಕಡಿಮೆ ಆಗಿದೆ ಅನ್ನುವಂಥ ಆತಂಕದ ಒಂದು ವರದಿ ಇದೆ. ಹೀಗಾಗಿ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲಿರುವಂಥ ಎಲ್ಲ ಸಂಸ್ಥೆಗಳೇನಿದ್ದಾವೆ ವಿವಿಧ, BWSSB ಇರ್ಬೋದು, ಇವತ್ತೇನು ನಮ್ಮಲ್ಲಿ ಘನತ್ಯಾಜ್ಯ ವಿಲೇವಾರಿ, ಮಲತ್ಯಾಜ್ಯ ವಿಲೇವಾರಿ, ಇವತ್ತಿವೆಲ್ಲ ಸಮರ್ಪಕವಾಗಿ ಆಗ್ಬೇಕಲ್ಲ. ಎಲ್ಲ ಕಡೆ ಕಸ ಇತ್ತು. ಮತ್ತೆ ಇವತ್ತು ನಾವು ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ, ಮತ್ತು ಪ್ಲಾಸ್ಟಿಕ್ ಎಲ್ಲ ಕಡೆ ಕಾಣಿಸ್ತದೆ. ಮೊನ್ನೆ ನಾವು ಇವತ್ತು ಗಣೇಶೋತ್ಸವ ಮಾಡಿದ್ವಿ, POP ಗಣೇಶ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದೇವೆ. ಇವತ್ತು ಪರಿಸರ ಸ್ನೇಹಿ ಪಟಾಕಿಗಳು ಮಾತ್ರ ಉಪಯೋಗ ಮಾಡಬೇಕು ಅಂತ ಹೇಳಿದ್ದೇವೆ. ಅನೇಕ ರೀತಿಯ ತ್ಯಾಜ್ಯಗಳಿದೆ ನೋಡಿ. ಬ್ಯಾಂಗ್ಳೂರಿಗೆ IT-BT ಕೇಂದ್ರ ಇದೆ. ಇಲ್ಲಿ ಈ ತ್ಯಾಜ್ಯ ಏನಿವತ್ತು ಕಂಪ್ಯೂಟರ್ ಇದೆ, ನಮ್ಮ ಸ್ಮಾರ್ಟ್ ಫೋನ್ಸ್ ಇದೆ, ಇನ್ನಿತರ ಈ ತ್ಯಾಜ್ಯ ಏನಿದೆ ಇದರ ನಿರ್ವಹಣೆ ಮಾಡುವಂಥದ್ದು. ಇವತ್ತು ಯಾವ ರೀತಿಯಲ್ಲಿ ನಾವು ಇವೆಲ್ಲದರ ಅನೇಕ ಮೆಡಿಕಲ್ ವೇಸ್ಟ್ ಇದೆ. ಇದು ನಾವೀಗ ಆರೋಗ್ಯ ಕೇಂದ್ರ ಅಂತೇಳಿ ಇವತ್ತು ನಾವು ಘೋಷಣೆ ಮಾಡಿದ್ದೇವೆ. ಭಾಳಷ್ಟು ಜನ ಬೇರೆ ಬೇರೆ ಕಡೆಯಿಂದಲೂ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಪಡೀಲಿಕ್ಕೆ ಬೆಂಗಳೂರಿಗೆ ಬರ್ತಾರೆ. ನುರಿತವಾದಂಥ ತಜ್ಞ ವೈದ್ಯರಿದ್ದಾರೆ, ವೈದ್ಯಕೀಯ ಸೇವೆ ಚೆನ್ನಾಗಿದೆ ಅನ್ನುವಂಥದ್ದಿದೆ. ಆ ದೃಷ್ಟಿಯಿಂದ ಈಗ ಇವತ್ತು ನಮ್ಮಲ್ಲಿ ಏನು ಮೆಡಿಕಲ್ ವೇಸ್ಟ್ ಇದೆ ಅದನ್ನು ಸಂಸ್ಕರಣೆ ಮಾಡುವಂಥದ್ದು. ಇವೆಲ್ಲ ಎಷ್ಟು ತ್ಯಾಜ್ಯಗಳಿದೆ, ಎಲ್ಲ ತ್ಯಾಜ್ಯಗಳನ್ನು ಸಂಸ್ಕರಣೆ ಮಾಡಿ ಅದನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು, ಅಥವಾ ಅದನ್ನು ಇವತ್ತಿನ ದಿವಸ ಬೇರೆ ವೇಸ್ಟಾಗಿ ಇವತ್ತು ಗೊಬ್ಬರ ಆಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಇವತ್ತು ಅನೇಕ ರೀತಿಯ ಕ್ರಮಗಳನ್ನು ನಾವು ಅದಕ್ಕೆ ಸರಿಪಡಿಸುವಂಥದ್ದಕ್ಕೆ ಅಥವಾ ಸಂಬಂಧಪಟ್ಟಂಥ ಸಂಸ್ಥೆಗಳಿಗೆ ಸಲಹೆ ಕೊಡುವಂಥದ್ದು ಮಾಡ್ತಾ ಇದ್ದೇವೆ. ನಿಯಂತ್ರಣ ಮಾಡಲಿಕ್ಕೆ ಮತ್ತು ಯಾರಾದರೂ ಉಲ್ಲಂಘನೆ ಮಾಡಿದರೆ ಕಠಿಣವಾದಂಥ ಒಂದು ಕ್ರಮ ತೆಗೆದುಕೊಳ್ಳಿಕ್ಕೂ ನಾವು ಇವತ್ತು ಕೆಲಸನೂ ಮಾಡ್ತಾ ಇದ್ದೇವೆ. ರೈಟ್, ವೆರಿ ನೈಸ್. ಕಸ್ತೂರಿ ರಂಗನ್ ವರದಿ ಬಗ್ಗೆ ಸರ್ ನಿಮ್ಮ ನಿಲುವು? ನೋಡಿ, ಕಸ್ತೂರಿ ರಂಗನ್ ಅವರು ವರದಿ ಕೊಟ್ಟು 11 ವರ್ಷಗಳಾಗಿದೆ. ಪಶ್ಚಿಮ ಘಟ್ಟ ಅತ್ಯಂತ ಜೀವ ವೈವಿಧ್ಯಮಯವಾದಂಥ ಒಂದು ತಾಣ. ಇಲ್ಲಿರುವಂಥ ಅನೇಕ ಪಕ್ಷಿ ಪ್ರಭೇದಗಳಿದ್ದಾವೆ, ಇಲ್ಲಿರುವಂಥ ಪ್ರಾಣಿಗಳಿದ್ದಾವೆ,
ಇಲ್ಲಿ ಸಸ್ಯ ಸಂಕುಲ ಇದೆ. ಇವತ್ತು ಇವೆಲ್ಲವೂ ಇವತ್ತು ಪ್ರತಿ ಭೂಮಿ ಮೇಲೆ ಬಂದಂಥ ಎಲ್ಲರಿಗೂ ಬದುಕುವಂತೂ ಹಕ್ಕಿದೆ. ಮತ್ತು ಪಶ್ಚಿಮ ಘಟ್ಟ ಇವತ್ತು ನೋಡಿ ಎಷ್ಟು ಅತ್ಯಂತ ಶ್ರೀಮಂತವಾದಂಥ ಒಂದು ತಾಣ ಆಗಿದೆ ಅಂತ ಹೇಳಿದರೆ, ಮಳೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಏನು ಇವತ್ತು ಬರ್ತಾ ಇದೆ ಸರಿಯಾಗಿ, ಅದಕ್ಕೆ ಇವತ್ತು ಮಾರುತಗಳನ್ನು ಬೇರೆ ಕಡೆ ಹೋಗದ ರೀತಿಯಲ್ಲಿ ತಡೆದು ಮಳೆಗಳನ್ನು ಕೊಡುವಂಥದ್ದು, ಅದಕ್ಕೆ ಆ ರೀತಿಯಲ್ಲಿ ನಮ್ಮ ಮಳೆ ಬರುವಂತೆ ಮಾಡುವಂಥದ್ದಕ್ಕೆ ಕಾರಣ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ನಾವೆಲ್ಲ ಅರಿತುಕೊಳ್ಬೇಕಾಗ್ತದೆ. ಅದರ ಸಂರಕ್ಷಣೆ ಇಡೀ ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ಅದರ ಜೊತೆಯಲ್ಲಿ ಆ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ. 1576 ಹಳ್ಳಿಗಳು ಬರ್ತವೆ. ಇವತ್ತು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಜನರ ಅಭಿಪ್ರಾಯ ಏನಿದೆ, ಜನರ ಸಮಸ್ಯೆಗಳೇನಿದ್ದಾವೆ, ಅಲ್ಲಿ ಅವ್ರ ಜೀವನೋಪಾಯ ಯಾವ ರೀತಿಯಲ್ಲಿ ನಡೀತದೆ. ಇವತ್ತು ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ಅಭಿವೃದ್ಧಿನೂ ಬೇಕು. ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತೀವಿ ಅಲ್ವಾ. ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಸುಮಾರು 20,668 ಸ್ಕ್ವೇರ್ ಕಿಲೋಮೀಟರ್ ಏನು ಪಶ್ಚಿಮ ಘಟ್ಟದ್ದು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ನಮ್ಮ ಕಸ್ತೂರಿ ರಂಗನ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಮ್ಮಲ್ಲೀಗ ಅರಣ್ಯ ಏನಿದೆ ಅಲ್ಲ ಅಲ್ಲಿ ಆ ಭಾಗದಲ್ಲಿ 16,114 ಸ್ಕ್ವೇರ್ ಕಿಲೋಮೀಟರ್ ಈಗಾಗಲೇ ಏನು ಅರಣ್ಯ ಇದೆ. ಅದರಲ್ಲಿ ಇವತ್ತು ನಮ್ಮಲ್ಲಿ ಟೈಗರ್ ರಿಸರ್ವ್ಸ್ ಇದೆ, ಮೀಸಲು ಅರಣ್ಯ ಇದೆ, ಅಲ್ಲಿ ಅರಣ್ಯ ಸಂರಕ್ಷಿತ ಪ್ರದೇಶಗಳಿದ್ದಾವೆ, ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಹೀಗಾಗಿ ಇದು ಸಂರಕ್ಷಿತವಾಗೇ ಇದೆ. 83% ಏನು ಅವ್ರು ಹೇಳಿದ್ದಂಥದ್ದು ಅದಕ್ಕೆ ಎಲ್ಲ ರೀತಿಯ ಸಂರಕ್ಷಣೆಗಳಿದ್ದಾವೆ. ಬಾಕಿ ಏನಿದೆ ಸುಮಾರು 4,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶ. ಈ 4,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ಆ ಭಾಗದ ಜನ ಏನಿದ್ದಾರೆ ಅವರ ಅಭಿಪ್ರಾಯ ನೋಡಿದ್ರು, ತಲಾಂತರದಿಂದ ಅವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಕೃಷಿ ಮಾಡ್ತಾ ಇದ್ದಾರೆ, ಅವ್ರದೇ ಭೂಮಿ ಇದೆ, ಪಟ್ಟಾ ಭೂಮಿ ಇದೆ. ಅವ್ರ ಭೂಮಿಯಲ್ಲೇ ಈಗ ಕಸ್ತೂರಿ ರಂಗನ್ ವರದಿ ಪ್ರಕಾರ ಯಾವುದೇ ರಾಸಾಯನಿಕ ಗೊಬ್ಬರಗಳು ಉಪಯೋಗ ಮಾಡಬಾರ್ದು ಅಂತಿದೆ. ಅವ್ರು ಹೆಂಗೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಆಗಬಾರ್ದು ಅಂತಿದೆ. ಅವ್ರೀಗ ಮನೆ ಕಟ್ಕೋಬೇಕು ಅಂದ್ರೆ ಮರಳು ಎಲ್ಲಿಂದ ತರಬೇಕು, ಅವತ್ತು ಮನೆಗೆ ಕಲ್ಲುಗಳು ಬೇಕು ಅಂತ ಹೇಳಿದರೆ ಆ ಕಲ್ಲು ಎಲ್ಲಿಂದ ತರಬೇಕು. ಸೊ ಈ ರೀತಿಯಲ್ಲಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಅವರ ಒಂದು ಭವಿಷ್ಯ, ಅವ್ರ ಜೀವನೋಪಾಯ ಇರದೇ ಇದ್ದರೆ ಇವತ್ತು ಹೆಂಗೆ ನೋಡಿ, ಸ್ಥಳೀಯರೇ ಅರಣ್ಯವಾಸಿಗಳೇ ಅರಣ್ಯ ಸಂರಕ್ಷಣೆ ಮಾಡಿದ್ದು ಇದು ಸತ್ಯ. ಅರಣ್ಯವಾಸಿಗಳು ಸಂರಕ್ಷಣೆ ಮಾಡದೇ ಇದ್ರೆ ಇಷ್ಟೊಂದು ಅರಣ್ಯ ಉಳಿಲಿಕ್ಕೆ ಸಾಧ್ಯ ಇತ್ತಾ? ನಮ್ಮಲ್ಲಿ ಸಾಧ್ಯನೇ ಇರಲಿಲ್ಲ. ಹೀಗಾಗಿ ನೋಡಿ, ಇದು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇವತ್ತು ಅವರ ಅಭಿಪ್ರಾಯ ಮತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಎಲ್ಲದಕ್ಕೂ ಒತ್ತು ಕೊಟ್ಟು ಸ್ಥಳಕ್ಕೆ ಹೋಗಿ ಎಲ್ಲರ ಜೊತೆಲಿ ಚರ್ಚೆ ಮಾಡಿ, ಅದಕ್ಕೆ ನಾನು ಈಗಾಗಲೇ ನಿನ್ನೆ ಎಲ್ಲ ಆ ಭಾಗದ 11 ಜಿಲ್ಲೆಗಳು ಬರ್ತವೆ, 39 ತಾಲೂಕುಗಳು ಬರ್ತವೆ. ಇವೆಲ್ಲ ಆ ಭಾಗದಿಂದ ಎಲ್ಲ ಪಕ್ಷಾತೀತವಾಗಿ ಶಾಸಕರಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೆ, ಸಂಸದರಿಗೆ, ಉಸ್ತುವಾರಿ ಮಂತ್ರಿಗಳು ಅದರಲ್ಲಿ ಭಾಗವಹಿಸಿದ್ರು. ಅವರೆಲ್ಲರ ಸಲಹೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಎಲ್ಲರ ಒಮ್ಮತ ಅಭಿಪ್ರಾಯ ಏನಿದೆ ಅಂದರೆ, ಇವತ್ತಿದು ತಿರಸ್ಕಾರ ಮಾಡಬೇಕು, ಇದು ವೈಜ್ಞಾನಿಕವಾಗಲ್ಲ, ಇದು ಅವೈಜ್ಞಾನಿಕವಾಗಿ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾನೊಂದು ಸಲಹೆ ಏನು ಕೊಟ್ಟಿದ್ದೇನೆ ಅಂತ ಹೇಳಿದರೆ, ಪಾರ್ಷಲ್ ಆಗಿ ಈಗೇನು 16,114 ಸ್ಕ್ವೇರ್ ಕಿಲೋಮೀಟರ್ ಇದೆ, ಅದು ಸಂರಕ್ಷಣೆ ಇದೆ. ಅದನ್ನು ಭಾಗಶಃ ನಾವು ಇವತ್ತು ಒಪ್ಪಿ ಬಾಕಿದೇನಿದೆ ಅದು ಕೈ ಬಿಡಬೇಕು ಅನ್ನೋಂಥ ಒಂದು ಸಲಹೆಯನ್ನು ಕೊಟ್ಟು ನಾವು ಆ ಭಾಗದ ಜನರ ಮುಂದಿನ ಜೀವನೋಪಾಯಕ್ಕೆ ವಿಶೇಷವಾದಂಥ ಒಂದು ಪ್ಯಾಕೇಜ್ ಅವರಿಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಕೊಟ್ಟು ಅವರಿಗೆ ಭದ್ರತೆ. ಅವ್ರದ್ದೇನು ಬೇಡಿಕೆ ಇದೆ, ಅವ್ರ ಬೇಡಿಕೆ ಇವತ್ತು ನಮ್ದೇನು ಖಾಸಗಿ ಜಮೀನಿದೆ ಅಲ್ಲಿ ನಾವು ಏನು ಕಾರ್ಯಚಟುವಟಿಕೆಗಳು ಮಾಡ್ತೀವಿ ಅದಕ್ಕೆ ನಿರ್ಬಂಧ ಇರಬಾರ್ದು. ಅದು ಸತ್ಯ ಇದೆ. ನಾನು ನೋಡ್ತಾ ಇದ್ದೇನೆ ಆಡಳಿತದಲ್ಲಿ ನಾವೇನಾದ್ರೂ ಕಾಯ್ದೆಗಳು ಕಾನೂನುಗಳು ಮಾಡ್ತೇವೆ, ಬಫರ್ ಝೋನ್ ಮಾಡ್ತೇವೆ. ಅದರಿಂದ ಖಾಸಗಿ ಏನು ಅವ್ರ ಜಮೀನು ಇರ್ತದೆ ಅವರಿಗೆ ಆಡಳಿತದಲ್ಲಿ ಬಹಳ ಕಿರುಕುಳ ಆಗ್ತದೆ, ಬಹಳ ಶೋಷಣೆ ಆಗ್ತದೆ. ಅದನ್ನು ತಪ್ಪಿಸುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗ್ತದೆ. ಕೆಲವರು ಸಲಹೆ ಕೊಟ್ಟಿದ್ದಾರೆ, ಇನ್ನೊಮ್ಮ ನೀವು ಸರ್ವೆ ಮಾಡಿಸಿ ಸಮೀಕ್ಷೆ ಮಾಡಿಸಿದ್ರೆ ಕಸ್ತೂರಿ ರಂಗನ್ ಅವ್ರ ಸಲಹೆ ಏನಿದೆ 20,668 ಸ್ಕ್ವೇರ್ ಕಿಲೋಮೀಟರ್
ಎಕೋ ಸೆನ್ಸಿಟಿವ್ ಝೋನ್ ವಲಯ ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಅಷ್ಟುವರೆಗೂ ನೈಜವಾದಂಥ ಸರ್ವೆ ಮಾಡಿದರೆ ಬರಬಹುದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಇದೆ. ಇನ್ನೊಂದು ತಜ್ಞರ ಸಮಿತಿ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡಿ, ಯಾಕಂದ್ರೆ ಈಗಾಗಲೇ 11 ವರ್ಷ ಆಗಿದೆ, ಏನೇನು ಬದಲಾವಣೆ ಆಗಿದೆ ಗೊತ್ತಿಲ್ಲ. ಅವರೆಲ್ಲರ ಸಲಹೆ ತೆಗೆದುಕೊಂಡು ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಇದನ್ನು ಕೇಂದ್ರಕ್ಕೆ ಮತ್ತು ಅವಶ್ಯಕತೆ ಇದ್ರೆ ನಮ್ಮದೇ ಆದಂತ ಒಂದು ವಕೀಲರಿಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇಕ್ಕಿ ಅಥವಾ ಗ್ರೀನ್ ಬೆಂಚ್ ಅಲ್ಲಿ ಇಕ್ಕಿ ಅದನ್ನು ಸಮರ್ಥವಾಗಿ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ಅವರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಈಗಲೇ ನಮ್ದು ಸಚಿವ ಸಂಪುಟದ ಉಪಸಮಿತಿ ಇದೆ, ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಚರ್ಚೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಅವರಿಗೆ ಬ್ರೀಫ್ ಮಾಡಿ ಅಂತಿಮವಾಗಿ ಇವತ್ತು ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಸ್ಪಷ್ಟತೆ ಇದೆ, ನೀವು ಮಾಡೋ ಕೆಲಸದ ಮೇಲೆ ನಿಮ್ಗೆ ನಂಬಿಕೆ ಕಾಣಿಸ್ತಾ ಇದೆ. ಆದರೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ. HMT ಜಮೀನ ತಗೊಂಡ್ಬಿಟ್ಟು ಯಾರಿಗೆ ಮಾರೋದಕ್ಕೆ ಹೊರಟಿದ್ದೀರಿ, ಈ ತರದ ಮಾತುಗಳು ಬಂದಾಗ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ರಾಜ್ಯದ ಜನರಿಗೆ. HMT ಜಮೀನು ಏನಿದೆ ಅದು ಅರಣ್ಯ ಇಲಾಖೆ ಜಮೀನು. ಅರಣ್ಯ ಇಲಾಖೆ ಜಮೀನು 7 ಕೋಟಿ ಕನ್ನಡಿಗರ ಜಮೀನು. ಅರಣ್ಯ ಇಲಾಖೆ 1 ಇಂಚ್ ಜಮೀನು ಅರಣ್ಯ ಇಲಾಖೆಗೆ ಮಾರ್ಲಿಕ್ಕೆ ಬರೋದಿಲ್ಲ. ನಾವು ಯಾರಿಗೆ ಮಾರ್ಲಿಕ್ಕಾಗ್ಲಿ ಅಥವಾ ಯಾರಿಗೆ ಭೂಗಳ್ಳರಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಕೊಡ್ಲಿಕ್ಕಾಗ್ಲಿ ಈ ಜಮೀನು ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಇದು ನಮ್ಮ ಹಕ್ಕಿದೆ. ಇವತ್ತು 1901 ಮೈಸೂರು ಗೆಜೆಟ್ ಅಲ್ಲಿ ಈ ಜಮೀನು ಅರಣ್ಯ ಅಂತ ಹೇಳಿ ಬಂದಿದೆ. ಬ್ಯಾಂಗ್ಳೂರಲ್ಲಿ ಬರೀ ಇವತ್ತೆಲ್ಲಾ ಕಡೆ ಇವತ್ತು ಲಂಗ್ ಸ್ಪೇಸ್ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಒಂದು ಉದ್ಯಾನವನ ಇಲ್ಲ, ಇದ್ದಂಥದ್ದೇ ಒಂದು ಇವತ್ತು ಲಾಲ್ಬಾಗ್ ಉದ್ಯಾನವನ ಇದೆ, ಕಬ್ಬನ್ ಪಾರ್ಕ್ ಉದ್ಯಾನವನ ಇದೆ. ಅದೇ ಇವತ್ತು ಬಹಳಷ್ಟು ವಾಹನಗಳು ಓಡಾಡುವಂಥದ್ದೆಲ್ಲ ನೋಡ್ತಾ ಇದ್ದೇವೆ. ಅಲ್ಲಿ ಸಹಿತ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ, 1 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಆಗಿದೆ. ನನ್ನ ಒಂದು ಅಭಿಪ್ರಾಯ, ನನ್ನ ಸಂಕಲ್ಪ ಏನಿದೆ ಅಂದ್ರೆ ಆ ಜಮೀನು ವಾಪಸ್ ಪಡಿತೀವಿ. ಆ ಜಮೀನು ಪಡೆದುಕೊಂಡು ಇವತ್ತು ಅಲ್ಲಿ ಒಂದು ಸುಂದರವಾದಂಥ ಭವ್ಯವಾದಂಥ ಒಂದು ರೀತಿಯಲ್ಲಿ ಜನರಿಗೆ ಒಂದು ಪರಿಸರ ಒಂದು ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾನಲ್ಲಿ ಲಾಲ್ಬಾಗ್ ತರ ಲಂಗ್ ಸ್ಪೇಸ್ ಉದ್ಯಾನವನ ಮಾಡಬೇಕು ಅನ್ನೋಂಥ ಸಂಕಲ್ಪ ಇದೆ. ಅದನ್ನೇ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಕಾಯ್ದೆ ಕಾನೂನು ಪ್ರಕಾರನೂ ಅರಣ್ಯ ಇಲಾಖೆ ಜಮೀನು ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ. ರೈಟ್ ಸರ್, 1 ವರ್ಷ ಕಳೆದು 2ನೇ ವರ್ಷದ ಕರ್ನಾಟಕ ಕಾಂಗ್ರೆಸ್ ಆಡಳಿತ ಸರ್ಕಾರದಲ್ಲಿ ಈ ಸರ್ಕಾರ ಆಡಳಿತ ನಡೆಸೋದಕ್ಕೆ ಮೂಲ ಕಾರಣ ಅಂತ ಹಲವನ್ನ ನಾವು ನೋಡ್ತಾ ಹೋಗೋದ್ರಲ್ಲಿ ಅದ್ರ ಗ್ಯಾರಂಟಿ ಯೋಜನೆಗಳು. ಸೊ ಗ್ಯಾರಂಟಿ ಯೋಜನೆಗಳನ್ನು ಕೊಡೋ ಒಂದು ಭರದಲ್ಲಿ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ನಿಭಾಯಿಸೋಕ್ಕಾಗ್ತಾ ಇಲ್ಲ. ಈ ಥರದೊಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಿದ್ದಾವೆ ಸರ್, ಏನು ಹೇಳೋದಕ್ಕೆ ಬಯಸ್ತೀರಿ? ವಿರೋಧಿಗಳು ಇವತ್ತು ನಮ್ಮ ಅಭಿವೃದ್ಧಿ ಸಹಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಜನ ಖುಷಿಯಾಗಿದ್ದಾರೆ, ಸಂತೃಪ್ತರಾಗಿದ್ದಾರೆ. ಇವತ್ತು ನಾವು ಕಾನೂನು ಪ್ರಕಾರ ಕಾಯ್ದೆ ಪ್ರಕಾರ ಉತ್ತಮವಾದಂಥ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಹೀಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಇದೆ. ಏನಾಗಿದೆ ನೋಡಿ, ಈಗ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ. ಅವ್ರೇನು ತಿಳ್ಕೊಂಡಿದ್ರು ಗ್ಯಾರಂಟಿ ಅನುಷ್ಠಾನ ಆಗಲ್ಲ ಅಂತ. ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. 55,000 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ಜನಸಾಮಾನ್ಯರಿಗೆ, ಬಡವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಟ್ಟಿದ್ದೇವೆ. ಇದು ಸಣ್ಣ ಮಾತಿಲ್ಲ. ಆರ್ಥಿಕತೆಗೆ ಯಾವುದೇ ರೀತಿಯ ಧಕ್ಕೆ ಆಗಿಲ್ಲ. ಬಡವರ ಕೈಯಲ್ಲಿ ಹಣ ಹೋಗಿದ್ರೆ ಒಬ್ಬರ ಕೈಯಿಂದ ಒಬ್ರಿಗೆ ಹೋಗ್ತದೆ, ಉತ್ಪಾದನೆ ಹೆಚ್ಚಿಗೆ ಆಗ್ತದೆ, ಕೊಳ್ಳುವಂತ ಅವರ ಸಾಮರ್ಥ್ಯ ಜಾಸ್ತಿ ಆಗ್ತದೆ, ಆರ್ಥಿಕತೆಗೆ ಇನ್ನು ಹೆಚ್ಚಿನ ಒಂದು ಇವತ್ತು ಒತ್ತು ಕೊಟ್ಟಂಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಮೊನ್ನೆ ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ಕಲಬುರಗಿಯಲ್ಲಿ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು, ಘೋಷಣೆ ಮಾಡಿದ್ದಾರೆ. ಇವತ್ತು ಸುಮಾರು 12,000 ಕೋಟಿ ರೂಪಾಯಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾವು ಘೋಷಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಟ್ಟಿದ್ದೇವೆ. ಈ ಭಾಗದಲ್ಲೂ ನೀರಾವರಿ ಯೋಜನೆಗಳು ನಡೀತಾ ಇದೆ, ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಏನ್ ಭಾರ ಆಗಿದೆ, ರೈಟ್? ಹಾಗಾದ್ರೆ ಹೊರೆ ಆಗಿದೆ ಯಾಕೆ ಸರ್ ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಸಿಎಂ ಬದಲಾವಣೆ ಚರ್ಚೆ ಇಷ್ಟು ಜೋರಾಗಿ ಆಗ್ತಾ ಇದೆ? ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಇವತ್ತು ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಜನಮಾನಸದ ಮುಖ್ಯಮಂತ್ರಿಗಳು, ಜನಸಮೂಹದ ಮುಖ್ಯಮಂತ್ರಿಗಳು. ಹಿಂದೆನೂ
ಭಾಳ ಒಳ್ಳೆ ಆಡಳಿತ ಕೊಟ್ಟು ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಭಾಳ ಗಟ್ಟಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ JDSಗೆ ಇದು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಿಂಗಾದ್ರೂ ಮಾಡಬೇಕು. ಹಿಂದೆನೂ ನೋಡಿ 2 ಸಲ ಅವರು ಆಪರೇಷನ್ ಕಮಲ್ ಮಾಡಿದ್ರು, ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ರೀತಿಯಲ್ಲಿ ಅವರು ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಕೆಡವಿದ್ರು. ಅವಾಗ ಎಲ್ಲಿತ್ತು ಇಡಿ, ಎಲ್ಲಿತ್ತು CBI, ಎಲ್ಲಿತ್ತು? ಇವತ್ತು ಅವ್ರ ಮೇಲೆ ಕ್ರಮ ಆಗ್ಬೇಕಾಗಿತ್ತಲ್ಲ. ಚುನಾವಣೆ ಆಯೋಗ ಏನ್ ಮಾಡ್ತು? ಏನಾದ್ರೂ ಕ್ರಮ ಆಯ್ತಾ ಅವ್ರ ಮೇಲೆ? ಇವತ್ತು ವಿಧಾನಸಭೆ ನಮ್ ದೇಗುಲ ಅಂತ ಹೇಳ್ತೀವಿ. ಒಬ್ಬ ಶಾಸಕರು ಆರೋಪ ಮಾಡ್ತಾರೆ, ನನ್ನ ಮನೇಲಿ 5 ಕೋಟಿ ತಂದು ಇಕ್ಕಿದ್ದಾರೆ. ಅವಾಗ ಏನ್ ಮಾಡ್ತು ಕೇಂದ್ರದ ತನಿಖಾ ಸಂಸ್ಥೆಗಳು? ಕೇಂದ್ರ ಸರ್ಕಾರ, BJP ಸರ್ಕಾರ ಏನ್ ಮಾಡ್ತು? ಏನು ಮಾಡಿಲ್ಲ. ನೋಡಿ, ಅವರು ಅದಕ್ಕೆ ಪುಷ್ಟಿ ಕೊಟ್ರು. ಈಗ ಮತ್ತೆ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ. ಇವತ್ತು ಮತ್ತೆ ಏನಾದರೂ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಡುಮೇಲೆ ಮಾಡಬಹುದಾ ಅಂತ ಹೇಳಿ, ಅದು ಅಸಾಧ್ಯ. ಇವತ್ತು ನಮಗೆ 136 ಶಾಸಕರ ಬೆಂಬಲ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದ್ದೇವೆ. 5 ವರ್ಷ ಈ ಸರ್ಕಾರಕ್ಕೆ ಯಾವುದೇ ಶಕ್ತಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ. KPCC ಅಧ್ಯಕ್ಷ ಸ್ಥಾನ ಖಾಲಿ ಆಗುತ್ತೆ, ಅಲ್ಲಿ ಈಶ್ವರ್ ಖಂಡ್ರೆ ಅವರು ಕೂತ್ಕೋತಾರೆ. ನೋಡಿ, ಈಗ KPCC ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಹೀಗಾಗಿ ಅವೆಲ್ಲ ವಿಚಾರಗಳು ಅಪ್ರಸ್ತುತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೈಟ್ ಸರ್. ಇನ್ನು ನಿಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಅತಿ ಕಿರಿಯ ಸಂಸದರು ನಿಮ್ಮನೆಯಿಂದಾನೇ ಇದ್ದಾರೆ ಸರ್. ನಿಮ್ಮ ಪುತ್ರನ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೇವೆ? ನೋಡಿ, ನನ್ನ ಸುಪುತ್ರ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊರೋನಾ ಸಮಯದಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದ. ನನಗೆ ಕೊರೋನಾ ಆಗಿತ್ತು, ಜನ ಕಷ್ಟದಲ್ಲಿದ್ದರು, ಸಹಕಾರ ಮಾಡಿ ಅಂತ ಕಳಿಸಿದೆ ನಾನು ಅವರಿಗೆ ಸಹಯೋಗ ಮಾಡಲಿಕ್ಕೆ, ಅವರ ಕಷ್ಟ ಸುಖಗಳನ್ನು ಆಲಿಸಲಿಕ್ಕೆ. ಅವನು ಹೋಗಿ ಅಲ್ಲಿ ಮನೆಗೆ ಹೋಗಿ ಅವರಿಗೆ ಕಿಟ್ ಕೊಡುವಂಥದ್ದು, ಅವ್ರಿಗೆ ಆಂಬ್ಯುಲೆನ್ಸ್ ಕಳಿಸ್ಕೊಡುವಂಥದ್ದು, ಅವ್ರಿಗೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಕೊಡಿಸುವಂಥದ್ದು, ಆಕ್ಸಿಜನ್ ಕೊಡಿಸುವಂಥದ್ದು, ಅನೇಕ ಜನರ ಪ್ರಾಣ ಉಳಿಸ್ದ ಅನ್ನುವಂಥದ್ದು ಒಂದು ಪ್ರತೀತಿ ಶುರು ಆಯಿತು. ಜನರ ವಿಶ್ವಾಸ ಜಾಸ್ತಿ ಆಯಿತು. ಇಂಥ ಸಂದರ್ಭದಲ್ಲಿ ಇವತ್ತು ಅವನು NSY ಜಾಯ್ನ್ ಆದ. ಆಗಿ ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನಿತ್ತು, ಆ ಸರ್ಕಾರದ ದುರಾಡಳಿತದ ವಿರುದ್ಧ ಅನೇಕ ಸಲ ಯುವಕರಿಗೆ ತಗೊಂಡು ಹೋರಾಟ ಮಾಡ್ದ. ಮತ್ತೆ ನಮ್ಮ ಚುನಾವಣೆಯಲ್ಲೆಲ್ಲ ಇವತ್ತು ಪ್ರಚಾರ ಮಾಡ್ದ. ಜನರ ವಿಶ್ವಾಸ ಗಳಿಸಿದ ಮೇಲೆ ಯಾರಿಗೆ ಲೋಕಸಭೆ ಟಿಕೆಟ್, ಅದು ಬೀದರ್ BJPಯ ಭದ್ರಕೋಟೆ ಆಗ್ಬಿಟ್ಟಿತ್ತು. BJPಯ ಒಂದು ಕೇಂದ್ರ ಸಚಿವ ಇವತ್ತು BJPಯಿಂದ ಕೇಂದ್ರದಲ್ಲಿ, ಆ ಕೇಂದ್ರ ಸಚಿವನಿಗೆ ಸೋಲಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಯಾರಿಗೆ ಅಭ್ಯರ್ಥಿ ಮಾಡಿದ್ರೆ ಸೋಲ್ಬಹುದು ಅನ್ನುವಂಥದ್ದು ಸಮೀಕ್ಷೆ ಎಲ್ಲ ಮಾಡಿದ ನಂತರ ಇವತ್ತು ಸಾಗರ್ ಖಂಡ್ರೆ ಉತ್ತಮವಾದಂಥ ಅಭ್ಯರ್ಥಿ ಅಂತೇಳಿ ಹೇಳಿ ಇವತ್ತು ಆಯಿತು. ವರಿಷ್ಠರು ತೀರ್ಮಾನ ಮಾಡಿ ಅವನಿಗೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು, ಮಾನ್ಯ ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು, ವಿಜಯ್ ಸಿಂಗ್ ರವರು, ಭೀಮಸೇನ್ ಸಿಂಧೆ ಅವರು, ಇವತ್ತು ಇನ್ನೂ ಅನೇಕ ಜನ, ಎಲ್ಲ ನಮ್ಮ ಪ್ರಮುಖ ಎಲ್ಲ ಮುಖಂಡರುಗಳು ಸೇರಿಕೊಂಡು ಇವತ್ತು MLCಗಳಿದ್ದಾರೆ. ಅವರು ನಮಗೆ ಸಹಕಾರ ಮಾಡಿದ್ರು. ಅರವಿಂದ್ ಅಡ್ಲಿ ಇರ್ಬೋದು, ಇವತ್ತು ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಇರ್ಬೋದು. ಹೀಗಾಗಿ ಎಲ್ಲರ ಸಹಕಾರದಿಂದ, ಎಲ್ಲರ ಸಹಯೋಗದಿಂದ, ಕಾರ್ಯಕರ್ತರ ಹುಮ್ಮಸ್ಸಿಂದ ಕೆಲಸ ಮಾಡಿದ್ರು. ಸಾಗರ್ ಖಂಡ್ರೆ ಅತಿ ಕಿರಿಯ ವಯಸ್ಸಿನ ಈ ಭಾಗದ ಸಂಸದನಾಗಿ ಆಯ್ಕೆ ಆಗಿದ್ದಾನೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೇವೆ ಮಾಡಲಿಕ್ಕೆ ಹೊಸದೇನಾದರೂ ಆಲೋಚನೆಗಳು, ಇವತ್ತು ಅಲ್ಲಿರುವಂಥ ಸಮಸ್ಯೆಗಳೇನಿದೆ, ನಿರುದ್ಯೋಗದ ಸಮಸ್ಯೆ ಇದೆ, ಬಡತನ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ನೀರಾವರಿ ಯೋಜನೆಗಳಿದ್ದಾವೆ, ಅವೆಲ್ಲವನ್ನು ಇವತ್ತು ಹಂತ ಹಂತವಾಗಿ ನಮ್ಮ ಭಾಗಕ್ಕೆ ಅದರ ಉಪಯೋಗ ಆಗಬೇಕು, ಅನುಷ್ಠಾನ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಖಂಡಿತ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ವಿಚಾರಗಳನ್ನು ಬಹಳ ಸ್ಪಷ್ಟತೆಯಿಂದ ತಿಳಿಸ್ಕೊಟ್ರಿ. ಧನ್ಯವಾದ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ಇದು ಈಶ್ವರ್ ಖಂಡ್ರೆ ಅವರ ಮಾತು. ನಾನು ಒಂದು ಸಂಕಲ್ಪವನ್ನು ಮಾಡಿದ್ದೇನೆ, ಅರಣ್ಯ ಖಾತೆಯನ್ನು ವಹಿಸಿಕೊಂಡಿದ್ದೇನೆ, ಇದರಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀನಿ ಅನ್ನುವಂಥ ವಿಶ್ವಾಸ ಇದೆ. ಯಾವುದೇ ರೀತಿಯ ಶಕ್ತಿಗಳು ಇದನ್ನು ಅಲುಗಾಡಿಸುವಂತಹ ಪ್ರಯತ್ನ ಮಾಡಿದ್ರೆ ಅದು ಫಲಿಸೋದಿಲ್ಲ. ಇನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಸಂದರ್ಭದಲ್ಲಿ ಜನಪರ ಸರ್ಕಾರ, ಆ ಜನಪರ ಯೋಜನೆಗಳನ್ನು ಮುಂದಿನ 5 ವರ್ಷ ಖಂಡಿತವಾಗ್ಲೂ ಕೊಡುತ್ತೆ ಅನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಅವರ ಮುಂದಿನ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.